ಎಲ್ಲ ನೋಡಿ ಒಂದು ಮಾತು ಹೇಳ್ತೇನೆ, ಅವರ ವೈಫಲ್ಯಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೆ 1 ವರ್ಷ 2 ವರ್ಷದಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಆಗುತ್ತೆ. ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಆಯಿತು ಅಂತ ಹೇಳಿದರೆ ಏನೇನು ಸಮಸ್ಯೆಗಳಾಗ್ತವೆ ಅಂತೇಳಿ ಕಾಂಗ್ರೆಸ್ ಪಕ್ಷ ನಮ್ಮ ನಾಯಕರೆಲ್ಲರೂ ಭಾಳ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದರು. ಎಚ್ಚರಿಕೆ ಕೊಡಲಿಕ್ಕಾಗಿಯೂ ಇವತ್ತು ಮೋದಿಜಿಯವರು ಅವರ ಸಚಿವ ಸಂಪುಟದವರು ಕ್ಯಾರೆ ಅನ್ನದೇ ಬರೀ ರಾಜಕೀಯ ಲಾಭಕ್ಕಾಗಿ 5 ಪಂಚರಾಜ್ಯದ ಚುನಾವಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಾವುದೇ ರೀತಿಯ ಸಿದ್ಧತೆ ಮಾಡಿಕೊಳ್ಳದೆ ಇವತ್ತು ದೇಶದ ಜನರ ಮೇಲೆ ಪ್ರಹಾರದ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಇಂಧನದ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ. ಇವೆಲ್ಲ ಜಾಸ್ತಿ ಆಗಿದ್ದಕ್ಕಾಗಿ ಅವ್ರ ಜವಾಬ್ದಾರಿಯಿಂದ ನುಡಿಸ್ಕೊಳ್ಳಿಕ್ಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ಇದು ಅವರ ವೈಫಲ್ಯತೆ ತೋರಿಸ್ಕೊಡ್ತದೆ. ಜನ ಅರ್ಥ ಮಾಡಿಕೊಳ್ಬೇಕು. ನೋಡಿ, ಯುವಕರಿಗೆ 22ರಿಂದ 25 ಲಕ್ಷ ಜನ ಯುವಕರಿಗೆ ಇದು ದ್ರೋಹ ಮಾಡಿದ ಹಾಗೆ. ಈ ದ್ರೋಹ ಕೇಂದ್ರದ BJP ಸರ್ಕಾರ ನಾಯಕತ್ವದಲ್ಲಿ ನೇತೃತ್ವದಲ್ಲಿ ನಿರಂತರವಾಗಿ ನಡೀತಾ ಇದೆ. 4 ಸಲ ಇಂಥ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಂಥದ್ದು ಇದು ಒಂದು ಅತ್ಯಂತ ಇವತ್ತು ಭಾಳ ಖಂಡನೀಯವಾದಂಥ ಒಂದು ಕೆಲಸ ಆಗಿದೆ. ಇದು ಏನು ತೋರಿಸ್ಕೊಡ್ತದೆ ಅಂತ ಹೇಳಿದರೆ ಸರ್ಕಾರ ಇದ್ರ ಬಗ್ಗೆ ಗಂಭೀರತೆ ಇಲ್ಲ ಅಥವಾ ಸರ್ಕಾರನೇ ಇದರಲ್ಲಿ ಶಾಮೀಲಾಗಿದೆ ಅಂತ ಹೇಳಿ. ಕೂಡಲೇ CBI ಯಾರ ಕೈಯಲ್ಲಿದೆ? ಕೇಂದ್ರ ಸರ್ಕಾರದ ಕೈಯಲ್ಲೇ ಇದೆ ಅಲ್ಲ. ಅವ್ರು ಹೇಳಿದಂಗೆ ಕೇಳ್ತಾರೆ ಅವರು. ಇವತ್ತು ನೈಜವಾದಂಥ ವರದಿಯನ್ನು ಬಂತ? ಹೌದ್ರಿ. ಮತ್ತು ನೀಟ್ ಹಿಂದೆನೂ ಲೀಕ್ ಆಗಿತ್ತು, ಅದ್ರ ವರದಿಯಲ್ಲಿ ಹೋಯ್ತು. ಎಷ್ಟು ಜನಕ್ಕೆ ಶಿಕ್ಷೆ ಆಯಿತು, ಎಷ್ಟು ಜನಕ್ಕೆ ಚಾರ್ಜ್ ಶೀಟ್ ಮಾಡಿದ್ರು. ಇವತ್ತು ಏನು ನಾಟಕ ಆಡ್ತಾರ ಯುವಕರ ಜೊತೆಯಲ್ಲಿ? ಅವ್ರ ಭವಿಷ್ಯದ ಜೊತೆಯಲ್ಲಿ ನಾಟಕ ಆಡ್ತಾರ? ಇವರಿಗೆ ಮಾನ ಮರ್ಯಾದೆ ಇದೆಯಾ? ಇವರು ನೋಡಿ, ಇದೇನು ಇತ್ತಂತ ದೊಡ್ಡ ಮಟ್ಟದ ದ್ರೋಹ ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟು ತೊಲಗಬೇಕು ಅವರು. ನೋಡಿ, ಆಯಿತು. ಈಗ ಅಲ್ಲಿನ ಜನ ಹೊಸ ಒಂದು ಪರಿವರ್ತನೆ ಬೇಕು, ಬದಲಾವಣೆ ಬೇಕು ಅಂತೇಳಿ ಹೇಳಿ ವಿಜಯ್ ಅವರಿಗೆ ಮತ ಕೊಟ್ಟು ಗೆಲ್ಲಿಸಿದ್ದಾರೆ. ಬಹುಮತ ಆಗಿದೆ. ಉತ್ತಮ ಆಡಳಿತ ಕೊಡಲಿ. ಕಾಂಗ್ರೆಸ್ ಅದರ ಭಾಗವಾಗಿದೆ. ನೋಡಿ, ನಾವು ಈಗಾಗಲೇ ಹೇಳಿದ್ದೇವೆ, ಜಾತ್ಯತೀತ ಶಕ್ತಿಗಳಿಗೆ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ. TVK ಅವರು ಈಗಾಗಲೇ ಸೈದ್ಧಾಂತಿಕವಾಗಿ ನಾವು BJP ವಿರುದ್ಧ ಇದ್ದೀವಿ ಅಂತ ಹೇಳಿದ್ದಾರೆ. ಯಾರಿಗೂ ಕಾಂಗ್ರೆಸ್ ದ್ರೋಹ ಮಾಡಿಲ್ಲ. ಬುನಾದಿ ಕಾಂಗ್ರೆಸ್. ಈ ದೇಶಕ್ಕೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಬುನಾದಿ ಕಾಂಗ್ರೆಸ್. ಯಾರಾದರೂ ದ್ರೋಹ ಮಾಡಿದ್ರೆ ಕಾಂಗ್ರೆಸ್ಗೆ ದ್ರೋಹ ಮಾಡಿದ್ದಾರೆ. ಕಾಂಗ್ರೆಸ್ ಯಾರಿಗೂ ದ್ರೋಹ ಮಾಡಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.